ಇವತ್ತ ಜುಲೈ 23ನೇ ತಾರೀಕು ಗುರುವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ನೋಡಲೇಬೇಕು. ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಇನ್ನು ಪೆಂಡಿಂಗ್ ಹಣ ಬಂದಿಲ್ಲ ಅಂದ್ರೆ ಇವತ್ತೇ ನಿಮ್ಮ ಖಾತೆಗಳಿಗೆ ಹಣ ಜಮಾ. ಸ್ನೇಹಿತರೆ, ಇದ್ರ ಜೊತೆಗೆ ಪ್ರತಿಯೊಬ್ಬರು ಕಾಯ್ತಾ ಇದ್ರು ಹೊಸ ಅರ್ಜಿ ಸಲುವಾಗ. ಅಂದ್ರೆ ಏನು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿಬೇಕಾದ್ರೆ ಹೊಸ ಅರ್ಜಿಯನ್ನ ಹಾಕ್ಬೇಕಂತ ಹೇಳ್ತಾ ಇದ್ರು. ಇದರ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟು. ಯಾರ್ಯಾರಿಗೆ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ, ಯಾರ್ಯಾರಿಗೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಕ್ಲಿಯರ್ ಆದಂತ ಒಂದು ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಯಾಕಂದ್ರೆ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಆಗಿರುತ್ತೆ. ಯಾಕಂದ್ರೆ ಬಹಳಷ್ಟು ಮಂದಿ ಈಗ ಅರ್ಜಿಯನ್ನ ಸಲ್ಲಿಸಬೇಕಂತಿರ್ತಾರೆ, ಆದ್ರೆ ರಾಜ್ಯ ಸರ್ಕಾರ ಏನ್ ಬದಲಾವಣೆಯನ್ನ ಮಾಡಿದೆ. ಹೌದು ಸ್ನೇಹಿತರೆ, ಈ ಒಂದು ಕಡ್ಡಾಯವಾದಂತ ಒಂದು ಏನು ಕಂಡೀಷನ್ ಅನ್ನ ಹಾಕಿದ್ದಾರೆ, ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇಲ್ಲಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ನಿಮ್ಮ ಖಾತೆಗೆ ಬರೋದಿಲ್ಲ, ಅಂದ್ರೆ ನಿಮಗೆ ಸಿಗೋದಿಲ್ಲ. ಹಾಗಾದ್ರೆ ಬನ್ನಿ, ರಾಜ್ಯ ಸರ್ಕಾರ ಯಾರ್ಯಾರಿಗೆ ಹಣ ಕೊಡ್ಬೇಕಂತ ಪ್ಲಾನ್ ಮಾಡಿದೆ, ಯಾರ್ಯಾರಿಗೆ ಇಲ್ಲ, ಏನು ಹೊಸ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ಬಹಳ ಮುಖ್ಯವಾದಂತ ಒಂದು ಹೊಸ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಇವತ್ತನೇ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ರಿಲೀಸ್ ಆಗ್ತಾ ಇದೆ. ಹೌದು ಸ್ನೇಹಿತರೆ, 4,000 ಹಣ ಇವತ್ತೇ ಬಿಡುಗಡೆ ಆಗ್ತಾ ಇದೆ. ಗುರುವಾರ ನಿಮ್ಮ ಖಾತೆಗಳಿಗೆ ನೇರವಾಗಿ ಬಿಡುಗಡೆ ಆಗ್ತಾ ಇದೆ. ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಎಷ್ಟು ಮಂದಿ ಇವತ್ತ ಪೆಂಡಿಂಗ್ ಹಣವನ್ನ ಪಡಿತಾ ಇದ್ದಾರೆ, ಇನ್ನು ಮುಂದೆ ಯಾರ್ಯಾರಿಗೆ ಹಣ ಬರುತ್ತೆ, ಯಾರ್ಯಾರಿಗೆಲ್ಲ, ಎಲ್ಲ ಒಂದು ಕಂಪ್ಲೀಟ್ ಆದಂತ ಮಾಹಿತಿನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ ಹೊಸ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ, ಅರ್ಜಿ ಸಲ್ಲಿಸಬೇಕಂತ. ಇಲ್ಲಿ ರಾಜ್ಯ ಸರ್ಕಾರ ಕೆಲವೊಂದು ಕಂಡೀಷನ್ ಗಳನ್ನ ಹಾಕಿದೆ. ಈ ಒಂದು ಕಂಡೀಷನ್ಗೆ ಒಳಗಿದ್ರೆ ನೀವು ನಿಮ್ಮ ಖಾತೆಗಳಿಗೆ ಮುಂದೆ ಹಣ ಬರುತ್ತೆ, ಇಲ್ಲಾಂದ್ರೆ ಹಣ ಬರಲ್ಲ. ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸೋದು, ಅರ್ಜಿಯನ್ನ ಸಲ್ಲಿಸಬೇಕಾ ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವೊಂದು ಕಂಡೀಷನ್ ಗಳನ್ನ ಹಾಕಲಾಗಿದೆ. ಈ ಕಂಡೀಷನ್ ಮಾತ್ರ ಇದ್ರೆ ಅವ್ರಿಗೆ ಹಣ ಕೊಡಬೇಕು, ಇಲ್ಲಾಂದ್ರೆ ಹಣ ಕೊಡಬಾರ್ದು ಅಂತ. ಅಂದ್ರೆ ಇಲ್ಲಿ ಪ್ರತಿಯೊಬ್ರು ಬಯೋಮೆಟ್ರಿಕ್ ಅನ್ನ ಕಡ್ಡಾಯವಾಗಿ ಹಾಕ್ಲೇಬೇಕು. ಹೌದು ಸ್ನೇಹಿತರೆ, ಏನು ಅರ್ಜಿಯನ್ನ ಸಲ್ಲಿಸೋದು ಬಿಡ್ತಾರಾ ಅಥವಾ ಹೋಗಿ ಜಸ್ಟ್ ನೀವು ಬಯೋಮೆಟ್ರಿಕ್ ಅನ್ನ ಹಾಕಿದ್ರೆ ಸಾಕು ಅಂತ ಹೇಳ್ತಾರ ಗೊತ್ತಿಲ್ಲ. ಬಯೋಮೆಟ್ರಿಕ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಬ್ರು ಹಾಕ್ಲೇಬೇಕಂತ ಈ ಒಂದು ಕಂಡೀಷನ್ ಅನ್ನ ಹಾಕಲಾಗಿದೆ. ಇನ್ನು ಎರಡನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಗೆ ಅವ್ರದೇ ಆದಂತ ಒಂದು ನಂಬರ್ ಅನ್ನ ಕೊಡ್ಬೇಕು. ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೆ, ಫಲಾನುಭವಿಗಳು ಯಾರು ಇರ್ತಾರೆ, ಅವ್ರದೇ ಮೊಬೈಲ್ ನಂಬರ್ ಇರ್ಬೇಕು. ಅವ್ರದ್ದು ಅಣ್ಣಂದಾಗ್ಲಿ, ಗಂಡಂದಾಗ್ಲಿ, ತಮ್ಮನದಾಗ್ಲಿ, ಬೇರೆಯವ್ರದ್ದು ಯಾರ್ದು ನಂಬರ್ ಕೊಡಬಾರ್ದು, ಅವ್ರದೇ ಮೊಬೈಲ್ ನಂಬರ್ ಇರ್ಬೇಕಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಅವ್ರದೇ ಅಕೌಂಟ್ ಇರಬೇಕು. ಹೌದು ಸ್ನೇಹಿತರೆ, ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸ್ತಿರ್ತಾರೆ, ಅರ್ಜಿಯನ್ನ ಹಾಕಿರ್ತಾರೆ, ಅವ್ರದೇ ಅಕೌಂಟ್ ಇರಬೇಕು. ಬೇರೆಯವ್ರದ್ದು ಇರಬಾರ್ದು, ಜಾಯಿಂಟ್ ಅಕೌಂಟ್ ಇರಬಾರ್ದು, ಮತ್ತೆ ಗಂಡಂದು ಇರಬಾರ್ದು, ಅಥವಾ ಬೇರೆಯವ್ರದ್ದು ಅತ್ತಿದು, ಮಾವಂದು, ಮತ್ತೆ ಮಕ್ಕಳದು, ಈ ರೀತಿಯಾಗಿ ಬೇರೆಯವ್ರದ್ದು ಅಕೌಂಟ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರದೇ ಅಕೌಂಟ್ ಇರಬೇಕು. ಹಾಗಿದ್ರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ ಮುಂದೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೇನೆ ಇನ್ನೊಂದು ಕೆಲವೊಂದು ಕಂಡೀಷನ್ ಹಾಕಿದ್ದಾರೆ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಈ ರೀತಿಯಾಗಿ ಬೇರೆ ಬೇರೆ ಹಣವನ್ನ ಪಡಿತಿದ್ರೆ ಅವ್ರದೆಲ್ಲ ಕಟ್ ಆಗುತ್ತೆ. ಒಬ್ಬರಿಗೆ ಮಾತ್ರ, ಮನೆಯ ಯಜಮಾನಿಗೆ ಮಾತ್ರ ಹಣವನ್ನ ಕೊಡೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಇದೊಂದು ಕಂಡೀಷನ್ ಅನ್ನ ಹಾಕಲಾಗಿದೆ. ಸೊ ಇಷ್ಟು ಕಂಡೀಷನ್ ಗಳನ್ನ ಹಾಕಿರುವಂತದ್ದು ರಾಜ್ಯ ಸರ್ಕಾರ. ಇನ್ ಮುಂದೆ ಇವರಿಗೆ ಅಂದ್ರೆ ಕರೆಕ್ಟ್ ಆಗಿತ್ತಪ್ಪ ಅಂತಂದ್ರೆ ಅವ್ರ ಕಂಡೀಷನ್ ಪ್ರಕಾರ ಇದ್ರೆ ಅವ್ರಿಗೆ ಹಣ ಬರುತ್ತೆ, ಇಲ್ಲದ್ರೆ ಹಣ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ನಿಮ್ಗೆ ಹೊಸ ಅರ್ಜಿಯನ್ನ ಸಲ್ಲಿಸಬೇಕಾ, ಯಾವ ರೀತಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸ್ನೇಹಿತರೆ, ಈಗ ಪೆಂಡಿಂಗ್ ಹಣದ ಬಗ್ಗೆ ನಾವು ಮಾಹಿತಿ ಕೊಡ್ಬೋದಂತಂದ್ರೆ, ಇವತ್ತ 4,000 ಹಣ ಬಿಡುಗಡೆ ಆಗ್ತಾ ಇದೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ. ಹೌದು ಸ್ನೇಹಿತರೆ, ಈ ಜಿಲ್ಲೆಗಳಿಗೆ ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಉತ್ತರ ಕನ್ನಡ, ಕಲಬುರಗಿ, ವಿಜಯನಗರ, ಹಾಸನ ಅಂತ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಇಷ್ಟು ಜಿಲ್ಲೆಗಳಿಗೆ ಇವತ್ತ 4,000 ಹಣ ಬಿಡುಗಡೆ ಆಗ್ತಾ ಇದೆ. ಡೋಂಟ್ ವರಿ, ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ. ಇವತ್ತ ನಿಮ್ಮ ಅಕೌಂಟ್ ಅನ್ನು ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗಿಲ್ಲ ಅನ್ನೋದನ್ನ ತಪ್ಪದೆ ತಿಳಿಸಿ. ಸೊ ಮತ್ತೆ ಏನಾದ್ರು ಪ್ರಾಬ್ಲಮ್ ಇತ್ತಂದ್ರೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ.